ಥ್ರಿಲ್ಲರ್ ಮಂಜು ಕೂಡ ಹೇಳಿರ್ತಾರೆ ನಿಮಗೆ ಸೆನ್ಸಾರ್ ಸಮಸ್ಯೆ ಆಗಬಹುದು ಅಂತ. ಈಗ ಥ್ರಿಲ್ಲರ್ ಮಂಜು ಗೆದ್ರ, ರವಿ ಶ್ರೀವತ್ಸ ಗೆದ್ರ. ಕೊತ್ವಾಲ್ ರಾಮಚಂದ್ರನ್ ತಾಯಿ ನನ್ನ ಮಗ ಶ್ರೀರಾಮಚಂದ್ರ ಆಗ್ತಾನೆ ಅಂತಾನೆ ಬೆಳೆಸಿದ್ರು. ಸೊ ಆ ಕೆಟ್ಟದನ್ನ ತೋರಿಸುವಂತ ರವಿ ಶ್ರೀವತ್ಸ ಅವರೇ ಕೆಟ್ಟವರು ಅಂತ. ಅದೇನು ಅಂತಂದ್ರೆ ಅದು ಕುರಿ, ಅದೇ ಮ್ಯಾನತ್ತೆ ಹೊಡೆದಾಗ ನೀನ್ ಅನ್ನಲ್ಲ ನೋಡಿ ಅದಕ್ಕೆ ಕತ್ತರಿಸ್ತೀರ. ಅದೇನೋ ಹೇಳ್ತಾರಲ್ಲ, ಸ್ಪೈಸಿ ಮೀಲ್ ದೆನ್ ಅಂಡ್ ದೇರ್ ಅಷ್ಟೇ. ನಂಗೆ ಯಾರೋ ಒಬ್ರು ಹೇಳಿದ್ರು, ನೀನು ವಿಷ್ಣುವರ್ಧನ್ ಅವರ ಶಿಷ್ಯನಾಗಿ ಈ ಥರದ್ದೊಂದು ಸಿನಿಮಾ ಮಾಡಿದ್ಯಾ ಅಂತ. ಯಾಕೆ ಸರ್ ನಿಮ್ಗೆ ಯಾರಿಗೂ ಸಾಹಸ ಸಿಂಹ ನೆನಪಿಗೆ ಬರ್ತಾ ಇಲ್ಲ? ಯಜಮಾನ್ರಿಗೆ ಸಾಹಸ ಸಿಂಹ ಅಂತಾನೆ ಫಸ್ಟ್ ಹೇಳ್ತಾರೆ ಹೊರತಾಗಿ ಕರುಣಾಮಯಿ ಅಂತ ಯಾರು ಕರೆಯಲ್ಲ. ಅದೇ ಯಜಮಾನ್ರು ನಿಮ್ಮ ಬರವಣಿಗೆಯನ್ನ ಬೇಸರ ವ್ಯಕ್ತಪಡಿಸ್ತಾರೆ. ಅದನ್ನೇ ಸಾಯಿ ಕುಮಾರ್ಗೆ ಬರ್ನಲ್ಲ, ಹೆಂಗ್ ಒಪ್ಕೊಟ್ರಿ ಸರ್? ನಿಮ್ಮ ಗ್ಯಾಂಗ್ಸ್ ಆಫ್ UK ಸಿನಿಮಾದ ಟ್ರೈಲರ್ ನೋಡಿದಾಗ ಬಹುಶಃ ಆ ಘಟನೆಗಳಾದ ನಂತರ ನೀವೊಂದು ಮಾತು ಹೇಳ್ತೀರಿ, ಸೆನ್ಸಾರ್ ಮಂಡಳಿ ಇದ್ದವ್ರಿಗೆ ಯಾರಿಗೂ ಸಿನಿಮಾದವರಲ್ಲ, ಸಿನಿಮಾ ಜಡ್ಜ್ ಮಾಡೋಕ್ಕೆ ಬರಲ್ಲ ಅಂಥವ್ರು ಅಲ್ಲಿ ಕೂತಿದ್ದಾರೆ ಅಂತ. ಬಹುಶಃ ಅದಕ್ಕೂ ಮೊದಲು ಥ್ರಿಲ್ಲರ್ ಮಂಜು ಕೂಡ ಹೇಳಿರ್ತಾರೆ ನಿಮಗೆ ಬಹುಶಃ ಸೆನ್ಸಾರ್ ಸಮಸ್ಯೆ ಆಗಬಹುದು ಅಂತ. ಅದು ನಿಮಗೂ ಗೊತ್ತಿರುತ್ತೆ. ಹೌದೌದು, ಆ ಸಮಸ್ಯೆ ಎಲ್ಲ ಹಾಗೆ ಆಯ್ತದು. ಹೌದು. ಅದನ್ನ ಯಾಕೆ ತಗೊಳ್ಳಲ್ಲ ನೀವು? ನಾನು ತಗೊಳ್ಳಲ್ಲ. ವೈ? ನಾನು ಥ್ರಿಲ್ಲರ್ ಮಂಜು ಅಲ್ವಲ್ಲ. ಐ ಆಮ್ ನಾಟ್ ಥ್ರಿಲ್ಲರ್ ಮಂಜು. ಓಕೆ. ಐ ಆಮ್ ನಾಟ್ ಸಮ್ಮನ್ ಲೈಕ್ ಅದ್ಯಾರೋ ಇನ್ನೊಂದು ಯಾರೋ ಹೇಳಿದ್ರಲ್ಲ, ಉಮೇಶ್ ಬಣಕರ್. ಎಲ್ರಿಗೂ ಒಂದು ಪ್ರಪಂಚ ನಾನು ತೋರಿಸ್ತೀನಿ, ತೋರಿಸಿದ ತಕ್ಷಣ ಹೆದರ್ತಾರೆ. ಅವ್ರು ಹೆದರ್ತಾರೆ ಅಂದ್ಬಿಟ್ಟು ನಾನು ನನ್ನ ಪ್ರಪಂಚ ಬಿಟ್ಕೊಟ್ಬಿಡಕ್ಕಾಗತ್ತಾ? ನಾನು ಥ್ರಿಲ್ಲರ್ ಮಂಜು ಥರ ನಾನೊಂದು ಸಿನಿಮಾ ಮಾಡ್ಕೊಂಡು, ಇಲ್ಲ ಉಮೇಶ್ ಬಣಕರ್ ಹೇಳಿರೋ ರೀತಿ ಬ್ರದರ್ ಗೆಟ್ ರೆಡಿ ಸೆನ್ಸಾರ್ ಎಲ್ಲರೂ ಹೇಳಿದ್ದಾರೆ. ರವಿ ಶ್ರೀವತ್ಸನ್ ಎಲ್ಲ ಸಿನಿಮಾಗೂ ಎಲ್ಲರೂ ಸೆನ್ಸಾರ್. ರವಿ ಶ್ರೀವತ್ಸನ್ ನೋಡಿದ ತಕ್ಷಣ ಸೆನ್ಸಾರ್ ಅಂತಾರೆ. ನೀವು ಪ್ರಾಬ್ಲಮ್ ಅಂತ ಹೇಳಿದ್ದೀರಾ. ನಾವು ಫೈಟ್ ಮಾಡಕ್ಕೆ ನಾನು ಬಂದಿರ್ಬೇಕಾದ್ರೆ ನಾನು ಯಾಕೆ ಬಿಟ್ಕೊಡ್ಬೇಕಾಗತ್ತೆ? ನಾನು ಫೈಟ್ ಮಾಡಿದೆ. ಈಗ ಥ್ರಿಲ್ಲರ್ ಮಂಜು ಗೆದ್ರ, ರವಿ ಶ್ರೀವತ್ಸ ಗೆದ್ರ? ನಾವು ಯು ಆನ್ಸರ್ ಮೀ. ನೀವೇ ಗೆದ್ರಿ ಫೈನಲ್ ಅಲ್ಟಿಮೇಟ್. ನಾನು ಬಿಟ್ಕೊಟ್ಬಿಟ್ಟಿದ್ರೆ ನನ್ನ ಸಿನಿಮಾ ಈಚೆ ಬರ್ತಾ ಇರಲಿಲ್ವೇ? ಬರ್ತಾಯಿತ್ತು. ಈಗ ಇದೇ ಮಾತನ್ನ ನಾನು ಪೊಲೀಸ್ ಸ್ಟೋರಿಯಲ್ಲಿ ಥ್ರಿಲ್ಲರ್ ಮಂಜುಗೆ ಹೇಳಿದ್ದಿದ್ರೆ ಒಪ್ತಾ ಇರಲಿಲ್ಲ. ಇಲ್ಲ ನನಗೆ ಇದು ಬೇಕು ಅಂತಾರೆ. ಯಾಕೆಂದ್ರೆ ಅದು ಅವರ ಮಗು, ಅದು ಅವರ ಕೂಸು. ಈ ಡೈಲಾಗ್ ಬೇಕು. ಹೌದು, ಅದು ಎ ಸರ್ಟಿಫಿಕೇಟ್ ಸಿನಿಮಾ ತಾನೆ. ಅದು 103ನೇ ದಿವಸ ಬ್ಯಾನ್ ಆಗತ್ತೆ ತಾನೆ. ಯಾಕೆಂದ್ರೆ ಎಲ್ಲ ಅದೇನೋ ಹೇಳ್ತಾರಲ್ಲ, ಎಲ್ಲ ದೃಶ್ಯಗಳನ್ನ ಏನೆಲ್ಲ ಕತ್ತರಿಸಿದ್ರು ಅದನ್ನೆಲ್ಲ ಜಾಯಿನ್ ಮಾಡಿ ಬಿಟ್ಟಂತ ಸಿನಿಮಾ. ಕರೆಕ್ಟಾ? ನಿಜ. ನಾನು ಅದನ್ನೆಲ್ಲ ನಾನು ಜಾಯಿನ್ ಮಾಡ್ತಾ ಇಲ್ಲ. ನಾನು ನೇರ ಹೋರಾಟ ಮಾಡಿ ಬಿಡ್ಸ್ಕೊಂಡ್ ಬಂದಿರೋ ಸಿನಿಮಾ ಅದು. ಈ ಥರದ ಘಟನೆಗಳು ಅನೇಕ ಇದೆ ಆಲ್ ಓವರ್ ಇಂಡಿಯಾದಲ್ಲಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲೇ ಸಾಕಷ್ಟು ಹಳ್ಳಿಗಳಲ್ಲಿ. ನೀವು ಹೇಳಿದ ಉತ್ತರ ಕರ್ನಾಟಕ ಒಂದು ಇನ್ಸಿಡೆಂಟ್ನ ಇಲ್ಲಿ ತೋರಿಸಿದೆ ಅಂತ ಹಲವಾರು ಇದೆ. ಎಲ್ಲವೂ ಹೀಗೆ ಯಾವುದು ಬೇಡ ಸರ್. ಬ್ಯಾಂಡಿಟ್ ಕ್ವೀನ್ ಏನು ಸರ್? ನೀವು ನೋಡಿದ್ದೀರ ತಾನೆ ಸರ್? ಎಸ್ ಸರ್. 94 ಬ್ಯಾಂಡಿಟ್ ಕ್ವೀನ್ ಇಟ್ ವಾಸ್ ಅದೇನೋ ಅಂತಾರಲ್ಲ, ಆಸ್ಕರ್ಗೆ ನಾಮಿನೇಟ್ ಆದಂಥ ಸಿನಿಮಾ. ಶೇಖರ್ ಕಪೂರ್, ಸೀಮಾ ಬಿಸ್ವಾಸ್, ಶಿ ಗಾಟ್ ಎ ನ್ಯಾಷನಲ್ ಅವಾರ್ಡ್. ನಿಜ. ಕ್ರೂರ ಇರಲಿಲ್ವಾ? ಕ್ರೂರ ಇತ್ತು. ಆದರೆ ಇದು ಒಂದು ಮಾಸ್ ಮೀಡಿಯಾ ಆಗಿರೋದ್ರಿಂದ. ಇಲ್ಲ, ನಾನು ಹೇಳೋದು ಹೆಂಗೆ ಗೊತ್ತಾ, ಇದಕ್ಕೆ ಅಂತ್ಯನೇ ಇಲ್ಲ. ಈ ತಾರಕಕ್ಕೆ ನಾವು ಕೂತ್ಕೋತು ಅಂತಂದ್ರೆ ಇದಕ್ಕೆ ಅಂತ್ಯ ಇರೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಟಿಮೇಟ್ ಹಿಟ್ ಆಫ್ ಫ್ಲಾಪ್ ಅನ್ನೋದು ಬರುತ್ತೆ ಅಷ್ಟೇ. ಫೈನಲ್ ಅದು ಹಿಟ್ ಆದರೆ ರವಿ ಶ್ರೀವತ್ಸ ಗುಡ್, ಫ್ಲಾಪ್ ಆದ್ರೂ ಕೂಡ ರವಿ ಶ್ರೀವತ್ಸ ಇರ್ತಾನೆ. ಪ್ರಯತ್ನ ಅಲ್ಲ, ಸಿನಿಮಾ ಮಾಡ್ತಾ ಇದ್ದ ಅಂತಿತ್ತು, ಇನ್ನು ಮುಂದೆ ನಾನು ಮಾಡಲ್ಲ. ಹಿಟ್ಟಾದ್ರೂ ನಾನು ಮಾಡಲ್ಲ. ಯಾಕೆಂತಂದ್ರೆ ಈ ಪ್ರಪಂಚನ ನಮ್ಮ ಕಲ್ತಿದ್ದಕ್ಕಾಗಲ್ಲ. ನಿಮ್ಮ ಹಣೆಯ ಬರದಲ್ಲಿ ಹಿಂಗೆ ಬರ್ದಿರುತ್ತೋ ಹಾಗೆ ಬದುಕಬೇಕಂತಾನೆ ತಾನೇ ಹೊರಟಿರೋದು ಸಿನಿಮಾ ಮೂಲಕ. ಆಯ್ತಲ್ಲ, ಇಷ್ಟು 20 ವರ್ಷಗಳ ಒಂದು ಪ್ರಯತ್ನ. ಇದಕ್ಕೆ ಯಾಕೆ ನಾನು ನನ್ನ ತಲೆಗೆ ಕೆಟ್ಟವನು ಅಂತ ಹಣೆಪಟ್ಟಿ ಹೊಡ್ಕೊಂಡು ಹೋಗ್ಲಿ? ನನ್ನ ತಾಯಿ ನನಗೆ ಜನ್ಮ ಕೊಡ್ಬೇಕಾದ್ರೆ ನನ್ನ ಮಗು ಒಳ್ಳೆಯವನಾಗಿರ್ತಾನೆ. ನಾ ಇದನ್ನೇ ಇದ್ರದಲ್ಲಿ ಡೆಡ್ಲಿ ಸೋಮಲ್ ಬರ್ದಿದ್ದು. ಕೊತ್ವಾಲ್ ರಾಮಚಂದ್ರನ್ ತಾಯಿ ನನ್ನ ಮಗ ಶ್ರೀರಾಮಚಂದ್ರ ಆಗ್ತಾನೆ ಅಂತಾನೆ ಬೆಳೆಸಿದ್ಲು. ಆದ್ರೆ ಕೊತ್ವಾಲ್ ಆಗ್ತಾನೆ ಅಂತ ಗೊತ್ತಿರ್ಲಿಲ್ಲ. ಜಯರಾಜನ ತಾಯಿ ತನ್ನ ಮಗ ಜಯದ ಜೊತೆ ರಾಜನಾಗಿ ಮೆರಿತಾನೆ ಅಂತಾನೆ ಅನ್ಕೊಂಡ್ಲು. ಆ ಥರ ಆಗ್ತಾರೆ ಅಂತ ಗೊತ್ತಿಲ್ಲ. ಬೂಟೋಸ್ ಕುಮಾರ್ ಅಂತ ಆಯ್ತು, ತನ್ನ ಮಗ ಕುಮಾರ ಇದ್ರನ್ನ ಕಟ್ಟಿರವ ಆಗ್ತಾನೆ ಅಂತ ಅನ್ಕೊಂಡ್ಲು. ಸರ್, ಇಲ್ಲಿ ಯಾರು ಕೂಡ ಏನಾಗ್ತಾರೆ ಅಂತ ಗೊತ್ತಿಲ್ಲ. ಆದರೆ ಅಟ್ಲೀಸ್ಟ್ ನಾನು ಸಾಯೋ ಟೈಮ್ನಲ್ಲಿ ಇವ್ರ ಹತ್ರ ಚೀತು ಅನ್ನಿಸ್ಕೊಳ್ಳೋ ಬದಲು 57, 58 ಆಸ್ಪಾಸಲ್ಲಿ ನಾವು ಇದ್ದೇವೆ ಸರ್, ಸಾಕು ಅಂತ ನೆಮ್ಮದಿಯಾಗಿ ದೂರ ಇರೋದ್ರಲ್ಲಿ ತಪ್ಪೇನಿದೆ. ಸೋತ್ ಹೋಗ್ತಾ ಇಲ್ಲ. ಸೋಲ್ತಿರೋರ್ನ ನೀವು ಇನ್ನೂ ಸೋಲ್ತೀರಾ ಅಂತ ಹೇಳ್ಬಿಟ್ಟು ಹೊರಟೋಗ್ತಾ ಇದ್ದೀನಿ ಅಷ್ಟೇ. ಬಹುಶಃ ಎಲ್ಲ ಒಂದ್ ಕಡೆಗೆ ನೀವು ನಾನು ಮಾಡಲ್ಲ, ನಾನು ಸಿನಿಮಾ ಸಾಕು ಅಂತಂದ್ರೆ ಸೋತೆ ಅನ್ನೋ ಅರ್ಥ ಆಗಲ್ವಾ ಜನಗಳಿಗೆ? ಅದು ನಿಮ್ಮ ಹಣೆ ಬರ. ಅದೇ ಹೇಳ್ತೀನಲ್ಲ ಸರ್, ಜನಕ್ಕೋಸ್ಕರ ನಾನಲ್ಲ ಸರ್, ನನಗೋಸ್ಕರ ನಾನು ಫಸ್ಟು ಅಲ್ವಾ ಸರ್? ನಾನು ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಏನೋ ಒಂದು ಅನ್ಕೊಂಡು ಎದ್ದೇಳ್ತೀನಲ್ಲ, ಅದು ನಾನು ಈ ಸಮಾಜಕ್ಕೋ ಈ ಜನಕ್ಕೋಸ್ಕರನೋ ಪ್ರತಿಯೊಂದು ವಿಷಯನೋ ಅವ್ರಿಗೋಸ್ಕರ ಬದುಕ್ತಿತ್ತು ಅಂತಂದ್ರೆ ನಾನು ಬದುಕಬೇಕಾಗತ್ತೆ ಸರ್. ಇದನ್ನ ಅದೇನೋ ಹೇಳ್ತಾರಲ್ಲ, ಪ್ರಾಣಿಗಳಿಗೆ ಇದನ್ನ ಹೇಳಿ ಸರ್. ಈಗ ಎಮ್ಮೆಗಳು ಅಂತ ಅನ್ನಿ ಸರ್, ಯಾವ್ದಾದ್ರು ಎಮ್ಮೆಗಳಿಗೆ ಹೆಸರಿಟ್ಟಿರ್ತಾರೆ ಸರ್, ಕೆಲವು ಮನೆ ಬಿಟ್ಬಿಡೋಣ,
ಕಾಡೆಮ್ಮೆ ಅನ್ಬೋದು, ಇಲ್ಲ ನಾಡೆಮ್ಮೆ ಅನ್ಬೋದು, ಇಲ್ಲ ಹಸಿ ಎಮ್ಮೆ ಅನ್ಬೋದು. ಅದಕ್ಕೆ ಒಂದು ಎಮ್ಮೆಗೆ ಒಂದು ಲಕ್ಷ್ಮಿ, ಒಂದು ಸರಸ್ವತಿ, ಏನೋ ಒಂದು ಅಂತಾರೆ. ಅಷ್ಟೇ ಅಲ್ವಾ ಸರ್? ಎಮ್ಮೆಗಳಿಗೆ ಯಾವ್ದಾದ್ರು ಹೆಸರಿಟ್ಟಿರೋದು ನೋಡಿದೀರಾ ಸರ್? ಅದನ್ನ ಎಮ್ಮೆಗಳೇ ಅಂತಾನೆ. ದನಗಳನ್ನ ದನಗಳು ಅಂತಾರೆ, ಕುರಿಗಳನ್ನ ಕುರಿಗಳು ಅಂತಾರೆ. ಮನುಷ್ಯರಿಗೆ ನಿಮಗೆ ಒಂದು ಹೆಸರನ್ನ ಕೊಟ್ಟಿದ್ದಾನೆ. ನನಗೆ ರವಿ ಶ್ರೀವತ್ಸ ಅಂತ ಹೆಸರು ಕೊಟ್ಟಿದ್ದಾನೆ. ರವಿ ಶ್ರೀವತ್ಸ ಅಂತ ನನಗೊಂದು ಹೆಸರನ್ನ ಕೊಟ್ಟಿರ್ಬೇಕಾರೆ ನಾನು ಯಾಕೆ ಸರ್ ನಿಮ್ಮ ಥರ ಯೋಚನೆ ಮಾಡಲಿ? ನನಗೆ ನಂದು ಅನ್ನೋದು ಒಂದು ಜೀವನ ಬೇಕಲ್ವಾ? ನನಗೆ ನಂದು ಅಂತ ಒಂದು ಕಲ್ಪನೆ ಬೇಕಲ್ವಾ? ನನಗೆ ನನ್ನದು ಅಂತ ನನ್ನತನ ಒಂದು ಬೇಕಲ್ವಾ? ಸರಿ, ನಿಜ. ಇಷ್ಟು ಸಿನಿಮಾಗಳ ಬಗ್ಗೆ 5-6 ಸಿನಿಮಾಗಳಿಗೂ ಬರೀ ಸೆನ್ಸಾರ್ ಸಮಸ್ಯೆನೇ ಆಯಿತು ನಿಮ್ಮದು. ಸೊ ಇದು ಬರೀ ಸೆನ್ಸಾರ್ ಸಮಸ್ಯೆ ಮನಸ್ಥಿತಿಯೋ ಅಥವಾ ರವಿ ಶ್ರೀವತ್ಸ ಅವರ ಮನಸ್ಥಿತಿಯ ಸಮಸ್ಯೆಯೋ ಅಂತ? ಸರ್ ಹೆಂಗಾರು ಅನ್ಕೊಡಿ, ನನಗೇನಿಲ್ಲ. ನನಗೆ ಸಿನಿಮಾ ಮಾಡ್ಲಿಕ್ಕೆ ಒಂದು ಆಸೆ ಸರ್. ಆಮೇಲೆ ನನಗೇನು ಅಂತಂದ್ರೆ, ಎಲ್ಲಿ ಅದು ಕೆಟ್ಟದ್ದು ಅಂತ ಹೇಳ್ತಾರೆ ಸರ್, ಅದಕ್ಕೆ ಫಸ್ಟ್ ಒಂದು ಪಟ್ಟಿಯನ್ನು ಹೊಡಿತಾರೆ, ಇದು ಕೆಟ್ಟದ್ದು ಅಂತ. ಆ ಕೆಟ್ಟದ್ದನ್ನ ಯಾರು ಯಾಕೆ ಕೆಟ್ಟದ್ದಾಯ್ತು ಅಂತ ನೋಡಕ್ ಹೋಗಲ್ಲ. ನಾನು ಎಲ್ಲಿ ಕೆಟ್ಟದ್ದಾಯ್ತು ಅಂತ ನಾನು ಕೆರೀಲಿಕ್ಕೆ ಹೋಗಲ್ಲ. ಆಗಿದ್ದಾಗಿದೆ, ಅದನ್ನು ಹೀಗೆ ತೋರಿಸ್ಬೇಕು ಅನ್ನೋ ಮನಸ್ಥಿತಿ ಯಾಕೆ ಅನ್ನೋದು ಒಂದು ಪ್ರಶ್ನೆ ಸರ್. ಹೀಗೆ ಯಾಕೆ? ಹಾಗೆ ಯಾಕೆಂದ್ರೆ ನೊಂದಿರೋ ಮನಸ್ಸುಗಳಿಗೆ ಈಗ ನಾನು ತೋರ್ಸೋನಲ್ಲ ಆ ಹೆಣ್ಮಗುಗೆ, ಆ ಹೆಣ್ಮಗು ಇವತ್ತು 2 ಮಕ್ಕಳಿದ್ದಾರೆ ಸರ್. ಎಕ್ಸಾಂಪಲ್, ಅಲ್ಲಿ ಕಾಲನ್ನ ಕತ್ತರಿಸಿದರು, ಆದ್ರೆ ಇದನ್ನ ತೋರ್ಸೋದು ಕಾಲನ್ನ ಕತ್ತರಿಸಿದ್ರು ಅಷ್ಟೇ, ಮುಗಿದೋಯ್ತು. ಹೌದು, ಅವನ ತೋರ್ಸೋದು ಕತ್ತರಿಸದೆ ತೋರ್ಸ್ಬೇಕಾಗಿ ಏನಿಲ್ಲಲ್ಲ. ಹೌದು, ನನಗೆ ನಾನು ಹೇಳೋದು ಅದನ್ನ ಸಿಂಬಾಲಿಕ್ ಶಾಟ್ ಅಂತ ಕರಿತೀರ, ಕರೆಕ್ಟಾ? ಜೋರಾಗಿ ಮುಚ್ಚಿತ್ತು ಕಾಲ ಹತ್ರ ತರ್ತಾನಷ್ಟೇ. ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಾರೆ ಆಗಿನ ಕಾಲದಲ್ಲಿ, ಇದು ವಿ ಸೋಮಶೇಖರ್ ಅವರ ವೇ ಆಫ್ ಮೇಕಿಂಗ್. ಎಲ್ಲೋ ಇದನ್ನ ಜೋರಾಗಿ ಬಂತು, ಇಲ್ಲ ನಮ್ ಕೆ ವಿ ರಾಜು ಸರ್ ಮೇಕಿಂಗ್. ಈ ಕಾಲನ್ನ ಕತ್ತರಿಸಕ್ ಬಂದಾಗ ಅಲ್ಲಿ ಕುರಿತಲೆ ರಪ್ ಅಂತ ಹೊಡಿತಾರೆ. ಯಾಕೆ ಕುರಿತಲೆ ಅಲ್ಲ, ನಿಮ್ ಮನುಷ್ಯ ಕಾಲ್ ಮಾತ್ರ ಕಾಲ. ಕುರಿನೇ ಯಾಕೆ ತೋರಿಸಿದ್ರಿ ಮತ್ತೆ? ಯಾಕೆ ಪಾಪ ಅದು ಪ್ರಾಣಿ ಅಲ್ಲ, ಅದೇನು ಅಂತಂದ್ರೆ ಅದು ಕುರಿ. ಅದೇ ಮ್ಯಾನತ್ತೆ ಹೊಡೆದಾಗ ಅಯ್ಯೋ ನೀನ್ ಅನ್ನಲ್ಲ ನೋಡಿ, ಅದಕ್ಕೆ ಕತ್ತರಿಸ್ತೀರಾ, ಅದನ್ನ ತೋರಿಸ್ತೀರಾ. ಯಾಕೆ ಮನುಷ್ಯನಿಗೆ ಮಾತ್ರ ನೋವಾ? ಮನುಷ್ಯನ ಕಾಲ್ ಕುಯ್ದ್ರೆ ಮಾತ್ರ ನಿಮ್ಗೆ ಅಯ್ಯೋ ಅನ್ಸತ್ತ? ಏಡಿಕಾಯಿಗಳ ರಸ ಸಾಂಬಾರ್ ಮಾಡ್ತಾರೆ, ನೋಡಿದೀರಾ ಸರ್ ನೀವು? ಬದುಕಿರೋ ಏಡಿಯ ಕಾಲ್ಗಳನ್ನ ರಪ್ಪ ಕ್ರಪ್ಪ ಕ್ರಪ್ಪ ಕ್ರಪ್ಪಕ್ ಅಂತ ಮುರಿತಾರಲ್ಲ, ಅದು ಜೀವ ಅಲ್ವಾ ಸರ್ ನಿಮ್ ದೃಷ್ಟಿಯಲ್ಲಿ? ಅದಕ್ಕೆ ಅನಿಸ್ಲಿಲ್ಲ, ಅದಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ? ಅದು ಜೀವ ಅಲ್ವಾ ಸರ್? ಪಾಪ ನಾನು ಎಲ್ಲವನ್ನೂ ನೋಡ್ತೀನಿ ಸರ್. ಸರ್ ಸೃಷ್ಟಿ ಅಂದಮೇಲೆ ಪ್ರತಿಯೊಬ್ಬರಿಗೂ ಒಂದು ನ್ಯಾಯ ತಾನೆ ಸರ್? ಪ್ರತಿಯೊಬ್ಬರಿಗೂ ಒಂದು ನ್ಯಾಯ ತಾನೆ? ಅಂಬಾ ಅಂತ ಕೂಗ್ತಿರೋ ಹಸುವನ್ನ ತೆಗೆದುಕೊಂಡು ಹೋಗಿದೆ ಕಸಾಯಿಕನಲ್ಲಿ ರಪ್ಪ ತೊಳಿತಾನಲ್ಲ, ಅದಕ್ಕೆ ನೀವು ಯಾರು ಸ್ಪಂದಿಸ್ಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ಯಾಕಂದ್ರೆ ಅದು ಪ್ರಾಣಿ ಅಲ್ಲ, ಮಾತಿಲ್ಲ, ನೀವೇ ಹೇಳ್ದಂಗೆ ಅದು ಅಂಬಾ ಅಂತ ಇದೆ, ಮಾಡಲ್ಲ, ಅದು ಅಮ್ಮ ಅಂತ ಕೂಗ್ತಾ ಇದೆ. ನಿಮ್ಗೆ ಯಾರಿಗೂ ಏನು ಅನ್ನಿಸ್ತಾ ಇಲ್ಲ. ಅದೇ ಅಮ್ಮ ಅಂತ ನಾವು ಮನುಷ್ಯ ಅಂದ್ಬಿಟ್ರೆ ಅಯ್ಯೋ ಸಾರ್ ಅವ್ರನ್ನ ಕತ್ತರಿಸ್ಬೇಡಿ ಸಾರ್, ಅವ್ರು ಕೂಗ್ತಾ ಇದ್ದಾರೆ ಸರ್. ಸರ್ ನಮ್ಮ ಸಮಾಜದಲ್ಲಿ ತುಂಬ ಕೆಟ್ಟದ್ದಿದೆ ಸರ್. ವಿ ಹ್ಯಾವ್ ಗಾಟ್ ಯೂಸ್ ಟು ದಟ್ ಅಂಡ್ ವಿ ಹ್ಯಾವ್ ಡೈಜೆಸ್ಟೆಡ್ ದಟ್. ಸೊ ಆ ಕೆಟ್ಟದನ್ನ ತೋರಿಸುವಂತ ರವಿ ಶ್ರೀವತ್ಸ ಅವರೇ ಕೆಟ್ಟವರು ಅಂತ ಅಷ್ಟೇ, ಪರವಾಗಿಲ್ಲ ಸರ್, ಏನು ತೊಂದರೆ ಇಲ್ಲ. ನೀವು ಬದುಕ್ತಾ ಇರೋ ಸಮಾಜದಲ್ಲೇ ನಾನು ಬದುಕ್ತಾ ಇದ್ದೇನೆ. ಅಬ್ಬೊಬ್ಬ ಇನ್ನೊಂದು 2 ವರ್ಷ 3 ವರ್ಷ 4 ವರ್ಷ ನನ್ನ ಗುರುಗಳು ಹೋದ್ರು, ಕೆ ವಿ ರಾಜು. ಸಾವು ಯಾರನ್ನೂ ಬಿಡಲ್ಲ ಸರ್. ನಾನು ಅದಕ್ಕೆ ಎಲ್ಲೋ ಬರ್ದಿದ್ದೀನಿ, ನೋಡಿರ್ಬೋದು ನೀವು, ಯಾರು ಯಾವುದು ಶಾಶ್ವತವಲ್ಲ. ನನ್ನ ಸಿನಿಮಾ ಬರೋವರೆಗೂ ಈ ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಡೆಡ್ಲಿ ಸೋಮ ಬರೋವರೆಗೂ ಡೆಡ್ಲಿ ಸೋಮ ಮಾತಾಡ್ತೀರಿ, ಗಂಡ ಹೆಂಡತಿ ಬರೋವರೆಗೂ ಯು ಪೀಪಲ್ ಯು ವಾಂಟೆಡ್ ಅದೇನೋ ಹೇಳ್ತಾರಲ್ಲ ಸ್ಪೈಸಿ ಮೀಲ್ ದೆನ್ ಅಂಡ್ ದೇರ್ ಅಷ್ಟೇ. ನಿಜ, ಅವತ್ತವತ್ತು ಹಸಿ ಬಿಸಿಯಾಗಿ ಏನೋ ಬೇಕು, ಅದಾಗೋದ್ಮೇಲೆ ಇವತ್ತು ಯಾರು ಗಂಡ ಹೆಂಡತಿ ಅಂದರೆ ಸೆಕ್ಸ್ ಪಿಕ್ಚರ್ ಅಂತ ಹೇಳ್ಬಿಡ್ತಾರೆ, ಮುಗೀತು. ಡೆಡ್ಲಿ ಸೋಮ ಅದ್ಯಾವುದೋ ಡಬ್ಬಾ ಸಿನಿಮಾ, ಅದು ಇದ್ಯಾವುದೋ ಡಬ್ಬಾ ಸಿನಿಮಾ. ಏನು ಮಾಡೋಕ್ಕಾಗಲ್ಲ. ನನಗೆ ಬಂಗಾರದ ಮನುಷ್ಯ ಅಂತ ನಾನು ಮಾಡೋಕ್ಕಾಗಲಿಲ್ಲ ಸರ್. ಯಜಮಾನಾಗ ನಾನೇ ರೈಟ್ರು ಸರ್, ಯಜಮಾನಾಗ ನಾನೇ ರೈಟ್ರು, ಏನು ಮಾಡೋಕ್ಕಾಗಲ್ಲ. ಅದೇ ಹೇಳಿದೆ. ಯಾಕಂದ್ರೆ ನಂಗೆ ಯಾರೋ ಒಬ್ರು ಹೇಳಿದ್ರು, ನೀನು ವಿಷ್ಣುವರ್ಧನ್ ಅವರು ಶಿಷ್ಯನಾಗಿ ಈ ಥರದ್ದೊಂದು ಸಿನಿಮಾ ಮಾಡಿದ್ಯಾ ಅಂತ. ನಾನು ಕೇಳ್ತೀನಿ ನಿಮ್ಮನ್ನ, ವಿಷ್ಣುವರ್ಧನ್ ಅಂದಿದ ತಕ್ಷಣ ನನ್ನ ಯಜಮಾನ್ರ ವಿಷಯ ಎತ್ತಿದ ತಕ್ಷಣ ನಿಮ್ಗೆ ಯಾವ್ಯಾವ ಸಿನಿಮಾ ನೆನಪು ಬರುತ್ತೆ ಸರ್? ಒಳ್ಳೊಳ್ಳೆ ಹೇಳಿ ಸುಮ್ಮನೆ ಹೇಳಿ ಸರ್. ಒಳ್ಳೊಳ್ಳೆ ಸಿನಿಮಾಗಳು ಹೇಳಿ. ನಮಗೆ ಕರ್ಣ ಸಿನಿಮಾ ಆಗಿರ್ಬೋದು, ಆಯ್ತು, ಆಮೇಲೆ ಬಂಧನ ಆಗಿರ್ಬೋದು, ಸೂಪರ್, ತಿನಹಾರ ಆಗಿರ್ಬೋದು, ಫ್ಯಾಬುಲಸ್, ಇನ್ನು ಹೀಗೆ ಬರ್ತಾ ಬರೋಣ. ಕರುಣಾಮಯಿ ಆಗಿರ್ಬೋದು, ಯಜಮಾನ ಆಗಿರ್ಬೋದು, ಸೂರ್ಯವಂಶ ಆಗಿರ್ಬೋದು, ಜಮೀನ್ದಾರ ಆಗಿರ್ಬೋದು, ಇಲ್ಲ ಇನ್ನೊಂದು ನಿಮ್ಮದೇ ಬರೋಣ ಕೋಟಿಗೆ ಒಬ್ಬನೇ ಎಲ್ಲ ಆಗಿರ್ಬೋದು. ಯಾಕೆ ಸರ್ ನಿಮ್ಗೆ ಯಾರಿಗೂ ಸಾಹಸ ಸಿಂಹ ನೆನಪಿಗೆ ಬರ್ತಾ ಇಲ್ಲ? ನೋಡಿದ್ರಾ ಏನು ಸರ್ಟಿಫಿಕೇಟ್ ಸರ್ ಸಾಹಸ ಸಿಂಹಗೆ? ಬಿರುದು ಹೆಂಗೆ ಗೊತ್ತಾ ಸರ್ ಅವ್ರಿಗೆ? ಏನು ಹೇಳಿ, ಫಸ್ಟ್ ಏನಂತ ಕರೀತಾರೆ ನನ್ನ ಯಜಮಾನ್ರನ್ನ? ಅವರು ಅದೇ ಶಾಸನ ವಿಷ್ಣು ಅಲ್ಲೇ ಆಗೋದ್ರಿ ಸರ್.
ಬನ್ನಿ ಸರ್, ನೋಡಿ ನಗು ನೋಡಿ ಸರ್ ಹೆಂಗ್ ಸಿಗಾಕೋತೀರ ಎಲ್ಲರೂ. ವೈ ನಾನು ಹೇಳೋದು ಅಲ್ಲೆಲ್ಲೋ ಅಣ್ಣವ್ರದ್ದು ಕೆರಳಿದ ಸಿಂಹ ಅಂತ ಸಿನಿಮಾ ಬಂತು, ಸರ್ ನಾನು ಹೇಳೋದು ಏನು ಅಂತಂದ್ರೆ, ಸಾಹಸ ಸಿಂಹ ವಾಸ್ ಅನ್ ಅಮೇಜಿಂಗ್ ಫಿಲ್ಮ್ ಇನ್ ದೋಸ್ ಡೇಸ್. ಹೌದು, ಮಾಡಿದ್ದಾರೆ ಇನ್ ದೋಸ್ ಏರೋನೇ ಅದು. ಹೇಳೋದು ಹೌದು, ಯಜಮಾನ್ರಿಗೆ ಸಾಹಸ ಸಿಂಹ ಅಂತಾನೆ ಫಸ್ಟ್ ಹೇಳ್ತಾರೆ ಹೊರತಾಗಿ ಕರುಣಾಮಯಿ ಅಂತ ಯಾರು ಕರೆಯಲ್ಲ. ಇಲ್ಲ, ನೀವು ಹೇಳ್ದಂಗೆ ಸಿಂಹಾದ್ರಿಯ ಸಿಂಹ ಅಂತ ಯಾರು ಕರೆಯೋದಿಲ್ಲ. ಸಾಹಸ ಸಿಂಹ, ಅಭಿನವ, ಭಾರ್ಗವ ಅಂದ ತಕ್ಷಣನೇ ಚಪ್ಪಾಳೆಗಳು ಹಂಗಿದ್ದೇಳುತ್ತೆ. ಸಾಹಸ ಸಿಂಹದಲ್ಲಿ ಅವ್ರಿಗೆ ಸಿಕ್ತಲ್ಲ ಒಂದು ರೆಕಗ್ನೈಸೇಷನ್, ಅದು ಇಟ್ ವಾಸ್ ಅನ್ ಆಕ್ಷನ್ ಸಿನಿಮಾ ಸರ್. ಅವತ್ತಿನ ದಿನಗಳಲ್ಲಿ ಈ ಚಿಲ್ಡ್ರನ್ ರ್ಯಾಕೆಟಿಂಗ್ ಅಂತ ಏನು ನಡೀತಾ ಇತ್ತು, ಕರ್ಕೊಂಡೋಗಿ ಮಕ್ಕಳನ್ನ ಭಿಕ್ಷೆ ಮಾಡಿ, ಯಾಕೆ ಸರ್ ಅದರಲ್ಲಿ ಆ್ಯಸಿಡ್ ಹಾಕೋದು ಗೌರವಾಗಿರ್ಲಿಲ್ವಾ ಸರ್ ಮಕ್ಕಕ್ಕೆ? ಸರ್ ಈಗ ನೀವೇ ಅಣ್ಣ ಸರ್, ಈಗ ನಾನು ಯಜಮಾನ್ರ ಬಗ್ಗೆ ಯಜಮಾನ್ರ ಬಗ್ಗೆ ಅದೇ ಯಜಮಾನ್ರು ಅಲ್ಲ, ನಾನು ಹೇಳ್ತೀನಿ, ಅದೇ ಯಜಮಾನ್ರು ನಿಮ್ಮ ಬರವಣಿಗೆಯನ್ನ ಬೇಸರ ವ್ಯಕ್ತಪಡಿಸ್ತಾರೆ. ಅದು ಗೊತ್ತಿರಬಹುದು, ನಿಮಗೂ ಕೂಡ ಗೊತ್ತು. ಯಾವ ಪಿಕ್ಚರ್? ಒಂದು ಸಿನಿಮಾದಲ್ಲಿ ನೀವು ಬರೀತೀರಾ ಯಾವ್ದೋ ಚೂತ್ಯಗಳು ಅಂತ ಹೇಳಿ ಬರೀತೀರಾ, ಐ ಥಿಂಕ್. ಅವಾಗ ಅವ್ರ ಕಡೆ ಏನೋ ಇದು ಹಿಂಗ್ ಬರ್ದೀಯಾ ಅಂತ ಹೇಳಿರ್ತಾರೆ. ಅಂದ್ರೆ ವಿಷ್ಣು ಸರ್ ಮನಸ್ಥಿತಿ ಹಾಗಿತ್ತು, ವಿಷ್ಣು ಸರ್ ನೋಡುವ ರೀತಿ ನಾವು ಹಾಗೆ. ಒಂದ್ ನಿಮಿಷ, 82ನೇ ಇಸ್ವಿಲಿ ಏನಾಗಿತ್ತು ಹಾಗಾದ್ರೆ? ನಡೆದು ಬರುವ ಕಾಲಘಟ್ಟಗಳಿದೆಯಲ್ಲ, ಅದು ಮನುಷ್ಯನ ಬದಲಾಯಿಸ್ತಾ ಹೋಗುತ್ತೆ. ಒಂದು ನಿಮಿಷ, ನಾನು ನನ್ನ ಯಜಮಾನ್ರನ್ನ ಆ ರೀತಿ ಬರ್ದಾಗ ಯಜಮಾನ್ರು ಬೈದಿದ್ದು ಸತ್ಯ. ಅದನ್ನೇ ಸಾಯಿ ಕುಮಾರ್ಗೆ ಬರ್ನಲ್ಲ, ಹಿಂಗ ಒಪ್ಕೊಡ್ರಿ ಸರ್? ಬದಲಾವಣೆ 2 ವರ್ಷ, 2 ಇಲ್ಲ 95 ಯಜಮಾನ್ರಿಗೆ ನಾನು ಬರ್ದದ್ದು ತಿದ್ದಿದ್ರು, ಹೀಗೆ ಬರಿಬೇಕು ಅಂತಂದ್ರು. ನಾನು ಅದೇ ಹೇಳಿದೆ, ಬಹುಶಃ ಅಲ್ಲಿದ್ದು ಸಾಯಿ ಕುಮಾರ್, ಇಲ್ಲಿದ್ದು ವಿಷ್ಣುವರ್ಧನ್. ಇಷ್ಟೇ ಸರ್, ಈ ಸಮಾಜದಲ್ಲಿರೋದು ಎರಡೇ, ಒಂದು ಇದು ಬೇಕು ಅಂತ ಹೇಳೋ ಜನ, ಇನ್ನೊಂದು ಇದು ಬೇಕು ಅಂತ ಹೇಳೋ ಜನ. ಹಾಗಾದ್ರೆ ನಿಮ್ ಸಿನಿಮಾ ನೋಡೋ ವರ್ಗ ಇದೆ ಅಂತ ನೀವು ಸರ್? ನನ್ನ ಸಿನಿಮಾ ನೋಡೋ ವರ್ಗ ರೊಚ್ಚಿಗೆದ್ದಿರೋ ಜನ. ನನ್ನ ಸಿನಿಮಾ ನೋಡೋ ಜನ ಬ್ಲಡ್ ಬಾಯ್ಲ್ ಆಗಿ ಇಲ್ಲೇನಾದ್ರು ಬೇಕು, ಎಸ್ ಇವ್ನು ಹೇಳ್ತಾರ ಕರೆಕ್ಟ್ ಅನ್ನೋ ಜನ. ನನ್ನ ಸಿನಿಮಾ ಇಟ್ ಇಸ್ ನಾಟ್ ಫಾರ್ ಅದೇನೋ ಹೇಳ್ತಾರಲ್ಲ ಹೈ ಇಂಟೆಲೆಕ್ಟ್ಸ್ಗಲ್ಲ. ಯಾಕೆಂದ್ರೆ ಹೈ ಇಂಟೆಲೆಕ್ಚುಯಲ್ಸ್ ದೇ ಹ್ಯಾವ್ ಫಿನಿಶ್ ದೇರ್ ಲೈಫ್. ನೀವು ಲೆಫ್ಟ್ ಆರ್ ರೈಟ್? ನಾನು ಅದೆಲ್ಲ ಏನು ಮಾತಾಡಲ್ಲ. ಯಾಕಂದ್ರೆ ಇಲ್ಲ, ನಾನು ಹೇಳೋದು ಆಕ್ರೋಶವಾಗಿ ಇದೆ ಸರ್, ಸಮಾಜ ತಿದ್ದಿ ಸರ್. ನಾನು ಹೇಳೋದು ಒಬ್ರಿಗೂ, ನಾನು ಅದೇ ಕೇಳ್ತಾ ಇದ್ದೀನಿ. ಸಾಹಸ ಸಿಂಹ ಅಂದಾಗ ಇಲ್ಲ ನಾವು ಯಜಮಾನನ್ ನೋಡ್ತೀವಿ ಅಂತಂದ್ರೆ ಆ ಒಂದು ಮೆಟ್ಟಲನ್ನ ತೆಗೆದ್ಬಿಡಿ. ಕಾಲಘಟ್ಟಗಳಲ್ಲಿ ಏನೇನ್ ನಡಿಬೇಕು ಅದೆಲ್ಲ ಆಗ್ತಾ 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 ಮನುಷ್ಯ ಪರಿಪಕ್ವನಾಗ್ತಾನೆ. ಆದರೆ ನಾನು ಆಗ್ಲಿಲ್ಲ. ನಾನು ಅಲ್ಲಿಯೂ ಬರ್ದದ್ದು ಹಾಗೆ, ಇಲ್ಲಿಯೂ ಬರ್ದದ್ದು ಹಾಗೆ. ನಾನು ಅದಕ್ಕೆ ಹೇಳಿದೆ, ಯಜಮಾನ ಬರ್ದದ್ದು ನಾನೇ. ಈ ಮಣ್ಣಿನಲ್ಲಿ ನಿಜವಾದ ಮರಳು ಅಂತದ್ದು ಏನಿದ್ದಾರೆ ಅದು ನಮ್ಮ ಕನ್ನಡಿಗರು ಉಳಿದಂತಹ ಕಸ ಕಡ್ಡಿ ಎಲ್ಲ ಹೊರಗಡೆಯಿಂದ ಬಂದಿರೋ ನನ್ನ ಮಕ್ಕಳು ಅಂತಾನೆ ಬರ್ದೆ. ತೆಗಿರಿ ವಾನತ್ತೆ ಪೋಲೆ ಅಲ್ಲದಿದೆಯಾ ಕೇಳೋಣ. ಎಲ್ಲೆಲ್ಲಿ ಏನೆಲ್ಲ ಹೇಳಬೇಕು, ಕನ್ನಡ ಕನ್ನಡಿಗರು ನಾವು ನಮ್ಮದು ಇದು ಮೋಸ, ಇದು ತಪ್ಪು, ಇದು ರಕ್ತಪಾತ ಆಗಿದೆ, ಇದಕ್ಕೆ ಅಂತ್ಯ ಯಾವಾಗ, ಇದನ್ನೆಲ್ಲ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೇಳಬೇಕು ಅಲ್ಲೆಲ್ಲ ಹೇಳ್ತಾನೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.